ಪುನೀತ್ರವರ ಜನ್ಮ ಸಾರ್ಥಕ. ನಾನು ನೋಡ್ತಾ ಇದ್ದೆ, ಎಷ್ಟೋ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡ್ತೀವಿ. ಮಾಡಿದಾಗ ಎಲ್ಲರೂ ಕೂತು ಅಂತಾರಷ್ಟೇ. ಆದರೆ ಇಂಥ ಕಾರ್ಯಕ್ರಮ ಮಾಡಿದಾಗ ಪುನೀತ್ ಅವ್ರ ಹೆಸರು ಹೇಳಿದಾಗ ಕಣ್ಣಲ್ಲಿ ನೀರು ಬರೋದು ಏನಾರ ಇದ್ದರೆ ಅದು ಪುನೀತ್ ರಾಜ್ಕುಮಾರ್ ಒಬ್ಬರಿಗೆ ಸಾಧ್ಯ ಅಂತ ಹೇಳಿ ನಾನು ನೋಡ್ತಾ ಇದ್ದೆ. ಅಲ್ಲಿ ವೇದಿಕೆಯಲ್ಲಿ ಕೂತ್ಕೊಂಡು ಏನೋ ತಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರನ್ನ ಕಳ್ಕೊಂಡಂತಹ ನೋವು ಎಲ್ಲರ ಮನಸ್ಸಲ್ಲೂ ಅಡಕವಾಗಿತ್ತು. ಅಂತಹ ಪುಣ್ಯಾತ್ಮನ ಪಡೆದೋದು ನಾವು ಧನ್ಯ. ಈಗ ನಮ್ಮ ಗಿರಿಜವ್ರು ಹೇಳಿದಾಗೆ ನಾವು ಅವರಿಗೆ ಹಾರ ತುರಾಯಿ ಇವೆಲ್ಲ ಮಾಡಿದ್ರೆ ಅವ್ರಿಗೆ ಸಂತೋಷ ಆಗಲ್ಲ. ಅವರು ಅಳವಡಿಸ್ಕೊಂಡಿದ್ದಂಥ ಎಲ್ಲೋ 1% ನಾವು ಅಳವಡಿಸ್ಕೊಂಡಾಗ ಅವರಿಗೆ ಸಂತೋಷ ಆಗುತ್ತೆ. ಅಂಥ ವೇದಿಕೆ ಇದಾಗಲಿ ಅಂತ ಹೇಳಿ ಈಗ ರಾಜ್ಕುಮಾರ್ ಅವರು, MP ಶಂಕರು, ಅನೇಕ ನಟರು ಅವರ ಜೊತೆಯಲ್ಲಿ ವಜ್ರಮುನಿಯವರು ಕೂಡ ತಾವೆಲ್ಲ ನೋಡಿದ್ದೀರಿ. ಅವರು ನಡೆಸಿದಂತಹ ಪ್ರಚಂಡ ರಾವಣದ ಒಂದು ತುಣುಕು ಹೇಳಿ ನಿಮ್ಮನ್ನು ಮನರಂಜಿಸಬೇಕು ಅಂತ ಸುಮಾರು ಜನ ನನಗೆ ಹೇಳಿ ಕಳಿಸ್ತಾಯಿದ್ರು. ಇದು ನಮ್ಮ ಮಾಗಡಿ ಕೆಂಪೇಗೌಡ ಜೇಡ್ರಳ್ಳಿ ಕೃಷ್ಣಪ್ಪವರಿಗೆ ಸಮರ್ಪಣೆ ಮಾಡ್ತಾ ಈ ಪ್ರಚಂಡ ರಾವಣದ ಒಂದು ತುಣುಕು. ಆಂತರ್ಯದಂತರಾಳದಲ್ಲಿ ಅದೇನೋ ತೃಪ್ತಿ, ಅದೆಂತಹದೋ ಶಾಂತಿ, ಅದಾವುದೋ ಅನಪೇಕ್ಷಿತವಾದ ಧೈರ್ಯ. ಎಂಟದಯ ದಶಕಂಠ ರಾವಣನ ಗುಂಡಿಗೆಯನ್ನು ಬೆಚ್ಚಿಸಿ ರೊಚ್ಚಿಗೆಬ್ಬಿಸುತ್ತಿರುವ ಆದೃಶ ಶಕ್ತಿ ಯಾವುದು? ವೇವೇದ ಲಲಾಟ ಲಿಖಿತನಾದ ವಿಧಾತನೇ. ಪಾಪ ಆ ವಿಧಾತನು ತನ್ನ ವಿಧಾತ ಪಟ್ಟವನ್ನು ಕಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ಪಂಚಾಂಗದ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಕ್ಷಣಚಿತ್ತವಾಗಿ ಕಾಡುತ್ತಿರುವ ಆ ಭ್ರಾಂತಿ ಕ್ಷಣಬಿದ್ದ ಕ್ಷಣಚಿತ್ತರಾದ ನವಗ್ರಹಗಳ ಕ್ರಾಂತಿಯೇ? ಭ್ರಾಂತು ಭ್ರಾಂತು. ಆ ನವಗ್ರಹಗಳೆಲ್ಲವೂ ನನ್ನ ಸಿಂಹಾಸನದ ಹಂತಗಳಾಗಿ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ. ಹೆಗಲು. ಹಾಗಾದರೆ ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶ್ಶಕ್ತನನ್ನಾಗಿ ಮಾಡಿ ಘೋರವಾಗಿ ಕಾಡುತ್ತಿರುವ ಆ ಕಾಣದ ಕೈ ಯಾವುದು? ಅದೇನು ಈ ವಿಶ್ವ ಪ್ರಪಂಚದಲ್ಲೇ ನನಗಿಂತಲೂ ಪರಾಕ್ರಮಿಯೇ, ಪ್ರಬುದ್ಧವೇ, ಪ್ರಚಂಡವೇ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ದಂಡೋಪದಂಡಗಳನ್ನು ಚೆಂಡಾಡಬಲ್ಲ ದಂಡು ದಾಳಿಗಳ ಮಂಡಲ ನಾಯಕರಾದ
ಆರಾಧನೆಯ ಗಂಡನಾದ ಪ್ರಚಂಡ ರಾವಣ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ವೇದಿಕೆ ಮೇಲೆ ಉಪಸ್ಥಿತರಾದಂಥ ಎಲ್ಲ ಮಹಾನ್ ಗಣ್ಯ ವ್ಯಕ್ತಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಅಪ್ಪು ನಮನ. ಅಪ್ಪು ಬಂಗಾರದ ಮನುಷ್ಯನೂ ಹೌದು, ದೇವತಾ ಮನುಷ್ಯನೂ ಹೌದು, ದೇವರ ಗೆದ್ದ ಮಾನವನೂ ಹೌದು. ಎಲ್ಲ ನಾವು ಎಲ್ಲೇ ಹೋದ್ರೂ ಅಪ್ಪು ನಮನ, ಅಪ್ಪು ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ನಮ್ಮನ್ನು ಕರೆಸಿ ಒಂದು ಗೌರವ ಕೊಡ್ತಾರೆ. ಯಾತಕ್ಕೋಸ್ಕರ ಅಂದರೆ ಪುನೀತಿನ ಪ್ರೇಮದ ಕಾಣಿಕೆ. ಅಂದು ಪ್ರೇಮದ ಕಾಣಿಕೆ ಸಿನಿಮಾದಿಂದ ಹಿಡಿದು ಸನಾದಿ ಅಪ್ಪಣದಿಂದ ಹಿಡಿದು 2 ನಕ್ಷತ್ರ, ವಸಂತ ಗೀತ, ಹೊಸ ಬೆಳಕು, ಹೀಗೆ ಸಾಕಷ್ಟು ಚಿತ್ರಗಳಿಗೆ ಅಪ್ಪುಗೆ ನಾನು ಇರಬೇಕಾಗಿತ್ತು. ನಾನಿದ್ರೇ ಪಾತ್ರ ಮಾಡೋದು. ಬೆಟ್ಟದ ಹೂ ಸಂದರ್ಭದಲ್ಲಿ ನಾನು ಮೈಸೂರಲ್ಲಿದ್ದೆ. ಪಾರ್ವತಕ್ಕ ಫೋನ್ ಮಾಡಿದ್ರೆ, ಕೃಷ್ಣ ನೀನು ಬರಬೇಕಂತೆ, ಯಾರೇ ಡೈರೆಕ್ಟ್ರ್ ಇಲ್ಲದೆ ಇರಲಿ, ನೀನು ಬಂದು ಹೇಳಿಕೊಟ್ರೇ ಅವನ ಪಾತ್ರ ಮಾಡೋದಂತೆ ಅಂತ ಹೇಳಿದ್ರು. ಕೊನೆಗೆ ಕಾರನ್ನು ಕಳಿಸಿದ್ರು. ಕಾರಲ್ಲಿ ಬಂದು ಆಗ ನನಗೆ ಅನ್ನಿಸ್ತು, ನಾನು ಎಂಥ ಪುಣ್ಯವಂತ, ನಾನು ಎಂಥ ಭಾಗ್ಯವಂತ. ಈ ಥರ ವೇದಿಕೆ ಮೇಲೆ ನಮ್ಮನ್ನೆಲ್ಲ ಕೂರಿಸಿ ಸನ್ಮಾನ ಮಾಡಿ ಮೈ ಕೊಟ್ಟು ಮಾತಾಡಿ ಅಂತ ಹೇಳಿದ್ರು. ಸಂಘದ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು.